घर बैठे अपना मनपसंद खाना मंगवाइए, फोन लगाइए, खाना मंगवाइए। मोबाइल संख्या 884440465353777765। तो आज ही संपर्क कीजिए। स्वागत है आपका बी न्यूज नेशन में। मैं हूं आबिद हुसैन शेख। अभी बीजापुर से आई एक बड़ी खबर। बीजापुर में कोरोना का पहला मामला हुआ दर्ज, जिसकी जानकारी दी बीजापुर जिला कलेक्टर वायस पाटिल जी ने। बीजापुर में 60 वर्षीय महिला कोरोना पॉजिटिव। अब तक 467 ऑब्जर्वेशन में थे। रिपोर्टिंग पीरियड में 138, क्वारंटाइन में 71 लोग हैं। 110 सैंपल रवाना किए गए थे। 81 की रिपोर्ट आई है, जिनमें 80 नेगेटिव, एक पॉजिटिव मामला पाया गया है। 29 की रिपोर्ट आनी बाकी है। पीड़ित महिला बीजापुर के छप्परबंद इलाके में थी, जिसे रात ही देखते हुए हालात का जायज़ा लेकर पूरे एरिया को सील डाउन किया गया है। यानी इस इलाके को रेड जोन घोषित किया गया है। यहाँ के लोग किसी भी कारण घर से बाहर आ नहीं सकते। इनकी ज़रूरत को पूरा करने महानगर पालिका से हेल्पलाइन दिए गए हैं, जिसके ज़रिए यहाँ पर कर्मचारियों को नियुक्त किया गया है। यही आपकी ज़रूरत को आपके घर तक पहुँचाएंगे। इसके अलावा आप वहाँ से बिल्कुल किसी भी कारण से बाहर नहीं निकल सकते। ये आदेश दिया है जिला कलेक्टर वायस पाटिल जी ने। अब हालात नाजुक हैं, इसको लेकर कोई रिस्क नहीं लिया जा सकता। यही एक नारा दिया जिला कलेक्टर ने कि जियो और दूसरों को भी जीने दो। ವಿಜಯಪುರದಲ್ಲಿ ಇದುವರೆಗೆ 467 ಜನರನ್ನು ನಾವು ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ 258 ಜನರು 28 ದಿವಸಗಳನ್ನು ಮುಗಿಸಿದ್ದಾರೆ. ರಿಪೋರ್ಟಿಂಗ್ ಪೀರಿಯಡಲ್ಲಿ 138 ಜನರಿದ್ದಾರೆ. ಮತ್ತು ಕ್ವಾರಂಟೈನಲ್ಲಿ ಈಗ ಇಂದಿಗೆ 71 ಜನ ಇದ್ದಾರೆ. ನಾವು 110 ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ಟೆಸ್ಟಿಗೆ ಕಳಿಸಿದ್ದೀವಿ. ಅದರಲ್ಲಿ 81 ಟೆಸ್ಟ್ಗಳಿಗೆ ರಿಪೋರ್ಟ್ ಬಂದಿದೆ. ಆಮೇಲೆ ಇನ್ನೂ 29 ನಮ್ಮ ರಿಸಲ್ಟ್ ಅವೇಟ್ ಮಾಡ್ತಾಯಿದ್ದೀವಿ. 81ರಲ್ಲಿ 80 ನೆಗೆಟಿವ್ ಬಂದವೆ. ಆಮೇಲೆ 1 ಪಾಸಿಟಿವ್ ಬಂದಿದೆ. ಆ ಪಾಸಿಟಿವ್ ಬಂದಂಥ ವ್ಯಕ್ತಿ ಏರಿಯಾ ನಮ್ಮ ವಿಜಯಪುರ ನಗರದ ಚಪ್ಪರಬಂದ್ ಕಾಲನಿ, ಆ ಏರಿಯಾದಲ್ಲಿ ಅವರು ಪೇಷಂಟ್ ನಂಬರ್ 221. ಅವ್ರದ್ದು ಏಜ್ 60. ಅದು ಸಾರಿ ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇಲ್ನೆಸ್ ಅಂತಾರೆ. ಅದರಿಂದ ಅಂತ ನಮ್ಮ ತಜ್ಞ ವೈದ್ಯರು ಐಡೆಂಟಿಫೈ ಮಾಡಿದ್ದಾರೆ. ಎಸ್ ಪಿ ಸಾಹೇಬರು ಇದರದ್ದು ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ವೈದ್ಯಕೀಯ ನಮ್ಮ ಆರೋಗ್ಯ ಇಲಾಖೆದವರನ್ನು ಸಹಿತ ಇವ್ರದ್ದು ಯಾವ ರೀತಿಯಲ್ಲಿ ಬಂತು ಅದರ ಬಗ್ಗೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡೋದು ಪ್ರಗತಿಯಲ್ಲಿದೆ. ಪ್ರೈಮಾ ಫೇಸಿ ನಮಗನ್ನಿಸ್ತದೆ ಇದು ಮಹಾರಾಷ್ಟ್ರ ರಾಜ್ಯದಿಂದ ಬಂದಿರಬಹುದು ಅಂತ ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಬಟ್ ಯಾವುದೇ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಇವರು 60 ವರ್ಷದ ಹೆಣ್ಣುಮಗಳಿದ್ದು ಇವರಿಗೆ ಹೆಲ್ತ್ ಕೋಮಾರ್ಬಿಡಿಟಿ ಅಂದರೆ ಇವ್ರದ್ದು BP ಮತ್ತು ಶುಗರ್ ಇತರೆ ಹೆಲ್ತ್ ಮೊದಲೇ ತೊಂದರೆ ಇದ್ದಾವೆ. ಈಗ ಆ್ಯಸ್ ಆಫ್ ನೌ ದ ಪೇಷಂಟ್ ಈಸ್ ಸ್ಟೇಬಲ್, ಯಾವುದೇ ತೊಂದರೆ ಇಲ್ಲ. ಆ್ಯಸ್ ಆಫ್ ನೌ ಇಟ್ ಈಸ್ ಅ ಸ್ಟೇಬಲ್ ಪೇಷಂಟ್. ಅದನ್ನು ಹೊರತುಪಡಿಸಿ ನಾವು ಈ ಮಾಹಿತಿ ಬಂದ ತಕ್ಷಣ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ರಾತ್ರಿನೇ ಈ ಹೋಲ್ ಏರಿಯಾ ಏನು ಗೋಲ್ ಗುಂಬಜ್ ಪೊಲೀಸ್ ಸ್ಟೇಷನ್ ಏರಿಯಾ ಏನು ಬರ್ತದೆ ಅದನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿದ್ದೀವಿ. ಆ ಸೀಲಲ್ಲಿ ಅವರಿಗೆ ನಾವು ದಿನಸಿ ಪದಾರ್ಥಗಳನ್ನು ಮತ್ತು ವೆಜಿಟೇಬಲ್ಗಳನ್ನು ಕಾರ್ಪೊರೇಷನ್ದಿಂದ ಕೊಡೋದಕ್ಕೆ 3 ನಂಬರ್ ಕಾರ್ಪೊರೇಷನ್ನಿಂದ ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಈ PDS ಇದೇನು ನಾವು BPL ಕಾರ್ಡಿಗೆ ವಿತರಣೆ ಮಾಡುವಂಥ ಅಕ್ಕಿ, ಗೋಧಿ ಇತರೆ ಇದ್ದಾವೆ. ಯಾರೂ ಹೊರಗಡೆ ಬರೋದು ಅವಶ್ಯಕತೆ ಇಲ್ಲ. ನಾವು ಅಂಗಡಿಯವರಿಗೆ ಸೂಚನೆ ಕೊಟ್ಟಿದ್ದೀವಿ. ಅವ್ರ ಮನೆಗೆ ಕಾರ್ಪೊರೇಷನ್ ಸಹಕಾರದಿಂದ ಕೊಡುವಂಥದ್ದು ಮಾಡ್ತಾರೆ. ಆಮೇಲೆ ಆ ಏರಿಯಾದ ಏನು ನಾವು ಸೀಲ್ ಮಾಡಿದ್ದೀವಿ, ಆ ಏರಿಯಾದ ಯಾವುದೇ ಕಾರಣಕ್ಕೂ ಸಹಿತ ಹೊರಗಡೆ ಬರಬಾರ್ದು. ಅವರು ಏನೇ ಇದ್ರೂ ಸಹಿತ ಅವರು ನೇರವಾಗಿ ಕಾರ್ಪೊರೇಷನ್ ನಾವು ಏನು 3 ನಂಬರ್ ಕೊಡ್ತೀವಿ ಆ 3 ನಂಬರನ್ನು ಸಂಪರ್ಕಿಸಬೇಕು. ಪ್ಲಸ್ ನಮ್ಮದು 1077 ಅಂತ ಏನು ನಾರ್ಮಲ್ ನಂಬರ್ ಇದೆ ಅದಕ್ಕಿಂತ ಬೆಸ್ಟ್ ಅಂದರೆ ಕಾರ್ಪೊರೇಷನ್ದು 3 ನಂಬರನ್ನು ನಾವು ಪತ್ರಿಕೆಗೆ ಬಿಡುಗಡೆ ಮಾಡ್ತೀವಿ. ಅದರ ಮುಖಾಂತರ ಸಂಪರ್ಕ ಮಾಡಿದರೆ
ಒಳ್ಳೆಯದು. ಆ 3 ನಂಬರ್ಗಳು, ಒಂದನೇದ್ದು 9867455505, ಆಮೇಲೆ 8867562516, ಇನ್ನೊಂದು ನಂಬರ್ 9845768889. ಈ 3 ನಂಬರ್ಗಳನ್ನು ಸಂಪರ್ಕಿಸಿದಾಗ ಅವರು ಹೆಲ್ತ್ ತೊಂದರೆ ಇರ್ಬೋದು, ದಿನಸಿ ತೊಂದರೆ ಇರ್ಬೋದು, ಅಥವಾ ವೆಜಿಟೇಬಲ್ದು ಇರ್ಬೋದು, ಯಾವುದೇ ಸಮಸ್ಯೆಗಳಿದ್ದರೆ ಈ ನಂಬರ್ಗಳಿಗೆ ಸಂಪರ್ಕ ಮಾಡಿದರೆ ಅವರು ಅದನ್ನು ವ್ಯವಸ್ಥೆ ಮಾಡುವಂಥದ್ದು ಮಾಡ್ತಾರೆ. ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಈ ಸರ್ವೆ ಕಾರ್ಯವನ್ನು ನಾವು ಪ್ರಾರಂಭಿಸಿದ್ದು, ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮನೆ ಮನೆಗೆ ಬಂದಾಗ ಎಲ್ಲ ಸಾರ್ವಜನಿಕರು ಸಹಿತ ಸಹಕಾರ ನೀಡಬೇಕು. ಇದು ಜನರ ಒಳ್ಳೆಯದಕ್ಕಾಗಿ, ಸಾಮಾಜಿಕ ಹಿತ ಕಾಪಾಡೋದಕ್ಕಾಗಿ ಯಾವುದೇ ಕಾರಣಕ್ಕೂ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಬಂದಾಗ ಯಾರಾದರೂ ಅನುಚಿತವಾಗಿ ನಡ್ಕೊಳ್ಳೋದಾಗಲಿ ಅಥವಾ ಏನಾದರೂ ಮಾಹಿತಿ ಕೊಡದೇ ಇರುವುದಾಗಲಿ ಮಾಡಿದರೆ ಅವರ ವಿರುದ್ಧ ನಾವು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೇವೆ. ಅವಶ್ಯಕ ವಸ್ತುಗಳಿಗಾಗಿ ಹೆಲ್ಪ್ಲೈನನ್ನು ನಾವು ಮಾಡಿದ್ದೀವಿ. ಅಂದರೆ ಎಸೆನ್ಷಿಯಲ್ ಕಮಾಡಿಟೀಸ್ಗಾಗಿ ಶ್ರೀಮತಿ ಮುಜಾವರ್ ಅಂಥೇಳಿ 8310425195. ಆಮೇಲೆ ಇನ್ನೊಂದು ನಂಬರು 8197804052. ಆಮೇಲೆ ಇನ್ನೊಂದು ನಂಬರು 6363585604. ಈ 3 ನಂಬರ್ಗಳು. ಅವರು ಏನಾದರೂ ಅಗತ್ಯ ವಸ್ತುಗಳು, ಎಸೆನ್ಷಿಯಲ್ ಕಮಾಡಿಟೀಸ್ ಬೇಕಾದರೆ ಈ ನಂಬರಿಗೆ ಅವರು ಸಂಪರ್ಕಿಸ್ತಾರೆ.